ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಒಪ್ಕೊಳ್ಳಲ್ಲ. ನೀವು ಒಪ್ಕೊಂಡು ಏನಾದ್ರೂ ಮನೇಲಿ ಕೂತ್ಕೊಂಡ್ರೆ ನಿಮ್ದಲ್ಲ, ನಿಮ್ಮ ಕನ್ನಡ ಸಾಹಿತ್ಯ. ನೀವು ಸಾಯಲ್ಲ, ನಿಮ್ಮ ಕನ್ನಡ ಸಾಹಿತ್ಯ. ನಾನ್ ಶತ್ರು ಚಿಂತೆ ಇಲ್ಲ, ನನ್ನ ಕನ್ನಡ ಸಾಯಬಾರ್ದು. ನಾನು ಸತ್ರ ಇನ್ನೊಬ್ಬ ಹುಟ್ಕೋತಾನೆ. ಈ ಮಣ್ಣಿನ ಗುಣನೇ ಅಂತದ್ದು. ಕಾಲಕ್ಕೊಬ್ಬ ಹುಟ್ಕೋತಾನೆ. ನಾನು ಸಾಯಲೇಬೇಕಾದ್ರೆ ಹಾಗೆ ನನ್ನ ಕನ್ನಡ ಸಾಯಬಾರ್ದು. ಯಾವುದೇ ಕಾರಣಕ್ಕೂ ನನ್ನ ಕನ್ನಡ ಸಾಯಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇವತ್ತು ನಾವು ಅಂದ್ಕೊಂಡು ಬೆಳಗ್ಗೆಯಿಂದ ಏನಾದ್ರೂ ಸುದ್ದಿ ಬರುತ್ತೆ ಅಂತ ಹೇಳಿ ಅದೇನೋ ಇಲ್ಲಿ ಕೂತ್ಕೊಂಡ್ರೆ ಸುದ್ದಿನೇ ಬರಲ್ಲ. ಇಲ್ಲಿ ಕೂತ್ಕೊಂಡ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ. ಇದ್ರ ದಾಟಿ ಎತ್ತ ನುಗ್ರಿ ಸುದ್ದಿ ಜೋರಾಗಿ ಬರುತ್ತೆ. ನುಗ್ಬೇಕು, ಅವಾಗ ಸುದ್ದಿ ಬರುತ್ತೆ. ನೋಡ್ರಿ ಎಂಥ ನೀಚ ಪ್ರವೃತ್ತಿ ಇವ್ರದು. ಸಮಾಧಾನ ಕೂತ್ಕೊಂಡು ನಮ್ಮ ಹಕ್ಕು ಕೇಳಿದ್ರೆ ನಮಗೆ ನ್ಯಾಯ ಸಿಗಲ್ಲ ಅನ್ನೋದಾದ್ರೆ ನಾವು ಯಾವ ಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ? ಪ್ರಜಾಪ್ರಭುತ್ವನ ಇದು? ಇಲ್ಲ ಅವತ್ತು ಒಬ್ಬ ಹಿಟ್ಲರು, ಇವತ್ತು 224 ಜನ ಹಿಟ್ಲರು. ಅವರ ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಗೆಳೆಯರೆ, ಏನ್ ಅನ್ಕೊಂಡು ಬಂದ್ರಿ ನೀವು ಬೆಂಗಳೂರು ಬರುವಾಗ? ಬೆಳಗ್ಗೆ ಏನ್ ಅನ್ಕೊಂಡು ಬಂದ್ರಿ? ನ್ಯಾಯ ಸಿಗತ್ತೆ ಅಂತ ಹೇಳಿ ಅವ್ರು ನೋಡಿದ ಮೇಲೆ ನಿಮ್ಗೆ ಹಂಗ ಅನ್ಸಿದೀಯಾ? ನಿಮ್ಮ ಮೇಲೆ, ನಿಮ್ಮ ನಂಬಿಕೆಯ ಮೇಲೆ, ನಿಮ್ಮ ಹೋರಾಟದ ಮೇಲೆ, ನಿಮ್ಮ ಕಾಳಜಿಯ ಮೇಲೆ, ನಿಮ್ಮ ಬದ್ಧತೆಯ ಮೇಲೆ ನೀವು ಆ ನಂಬಿಕೆ ಇಟ್ಕೋಬೇಕು ಹೊರತು ಅವ್ರ ಮೇಲಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ರು ನಂಜದೂತ ಶ್ರೀಗಳು ಬಂದಾಗ ಹೇಳ್ತಾ ಇದ್ರು, ಗೌಡ್ರೆ ಇವರು ಮಾತು ಹೇಳ್ತಾ ಇಲ್ಲ ಅನ್ನುವಾಗ ಅಲ್ಲೊಬ್ರು ರಾಜ್ಯಪಾಲರು ಕೂತಿದ್ದಾರೆ.